ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರೇ, ಇವತ್ತೊಂದು ವಿಶೇಷವಾಗಿರತಕ್ಕಂಥ ಸುದ್ದಿಯೊಂದಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರು ಬೆಂಗಳೂರು ಮಹಾನಗರದಲ್ಲಿ ಏನಾಗಿದೆಯಪ್ಪ ಅಂದ್ರೆ ಮಹಿಳೆಯರು ಡಿಜಿಟಲ್ ಅರೆಸ್ಟ್ ಇಂದ ಸುಮಾರು 31.8 ಕೋಟಿ ರೂಪಾಯಿಗಳನ್ನ ಕಳ್ಕೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದೀವಿ. ಹೌದು, ಏನು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸರಾಗಿರ್ಬೋದು, ಆಯಾ ಜಿಲ್ಲಾವಾರು ಪೊಲೀಸರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಡಿಜಿಟಲ್ ಅರೆಸ್ಟ್ ಇಂದ ಏನು ಆನ್ಲೈನ್ ವಂಚಕರಿಂದ ತುಂಬಾನೇ ಜಾಗೃತರಾಗಿರ್ಬೇಕು ಅಂತಕ್ಕಂಥ ಕೆಲವಷ್ಟು ಅಭಿಯಾನಗಳನ್ನ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ ಜನ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಹೆಚ್ಚಿನ ಹಣದ ದುರಾಸೆ ಬಲಿಯಾಗುತ್ತಾ ಇರತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆನ್ಲೈನ್ ವಂಚಕರು ಈ ಡಿಜಿಟಲ್ ಅರೆಸ್ಟ್ ಏನ್ ಮಾಡ್ತಾ ಇದಾರಲ್ಲ ಅವ್ರು ಕೆಲವೊಂದಿಷ್ಟು ಜನರನ್ನ ಬೆದರಿಸಿ ಹೆದರಿಸಿ ಹಿಂಸಿಸಿ ಇವರಿಂದ ದುಡ್ಡನ್ನ ದೋಸ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಹೌದು, ಏನದು ವಿಶೇಷ ಅಂತಕ್ಕಂಥದ್ದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ, ಬನ್ನಿ. ಹೌದು, ಏನಾಗ್ತಾ ಇದಪ್ಪ ಅಂದ್ರೆ ಡಿಜಿಟಲ್ ಅರೆಸ್ಟ್ ಇಂದ ಸುಮಾರು 31.8 ಕೋಟಿ ರೂಪಾಯಿ ಕಳ್ಕೊಂಡಿರ್ತಕ್ಕಂಥ ಮಹಿಳೆ ಏನಪ್ಪಾ ಅಂದ್ರೆ MNC ಕಂಪನಿಯ ಒಬ್ರು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 57 ವರ್ಷದ ಮಹಿಳೆಯಾಗಿರ್ತಕ್ಕಂಥ ಅವರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ತಮ್ಮ ಮಗನ ಮದುವೆಯ ಕೆಲವೊಂದಿಷ್ಟು ಕೆಲಸದಲ್ಲಿ ಬಿಜಿ ಆಗ್ತಾ ಇರ್ಬೇಕಾದ್ರೆ ಸೆಪ್ಟೆಂಬರ್ 15ರಂದು ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಒಂದು ಕರೆ ಬರುತ್ತು. ಆ ಕರೆಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ತಮ್ಮ ಹೆಸರಿನ ಮೂಲಕ ಏನಾಗಿದಪ್ಪ ಅಂದ್ರೆ ಕೆಲವೊಂದಿಷ್ಟು ಪಾರ್ಸಲ್ ಹೋಗಿರ್ತಕ್ಕಂಥದ್ದು. ಆ ಪಾರ್ಸಲ್ ನಲ್ಲಿ ಕೆಲವಷ್ಟು ಐಟಮ್ ಗಳನ್ನ ಇರ್ತಕ್ಕಂಥದ್ದನ್ನ ತಿಳಿಸಿರ್ತಕ್ಕಂಥದ್ದು. ಆ ವಸ್ತುಗಳು ಯಾವುವು, ಹಾಗಾದ್ರೆ ಏನೇನೆಲ್ಲ ಆಯ್ತು ಅಂತಕ್ಕಂಥ ಮಾಹಿತಿ ಅಂತ ನಮ್ಗೆ ಕೊಡ್ತೀನಿ, ಬನ್ನಿ. ಏನು ಆ ಮಹಿಳೆಗೆ ಬರ್ತಕ್ಕಂಥದ್ದು ಒಂದು ಸೆಪ್ಟೆಂಬರ್ 15ರಂದು ಏನಾಗುತ್ತಪ್ಪ ಅಂದ್ರೆ ಮುಂಬೈನ ಅಂಧೇರಿಯಲ್ಲಿ ಇರ್ತಕ್ಕಂತ DHL ಲಾಜಿಸ್ಟಿಕ್ ಅಂತಕ್ಕಂತ ಒಂದು ಆ ಕಡೆಯಿಂದ ಒಂದು ಕರೆ ಬರುತ್ತೆ. ಆ ಕರೆ ಮಾಡಿ ಅಲ್ಲಿಂದ ಒಬ್ಬ ವ್ಯಕ್ತಿ ಮಾತಾಡ್ತಾನ. ಆ ಕರೆಯಲ್ಲಿ ಏನ್ ಹೇಳ್ತಾನಪ್ಪ ಅಂದ್ರ ಇವರ ಹೆಸರಿನಲ್ಲಿ ಕಳಿಸಲಾಗಿರ್ತಕ್ಕಂತ ಪಾರ್ಸಲ್ ನಲ್ಲಿ 3 ಕ್ರೆಡಿಟ್ ಕಾರ್ಡ್ಗಳು, 4 ಪಾಸ್ಪೋರ್ಟ್ಗಳು ಮತ್ತು ಮಾರಕ ವಸ್ತು ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾನ. ಆದ್ರ ಈ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಹಿಳೆ ನೇರವಾಗಿ ಹೇಳ್ತಾರ, ನಾನು ಇರೋದೇ ಬೆಂಗಳೂರಲ್ಲಿ, ನಾನು ಮುಂಬೈ ಯಾವತ್ತೂ ಕೂಡ ಹೋಗಿಲ್ಲ, ಹೀಗಾಗಿ ನಾನು ಯಾವುದೇ ರೀತಿಯಲ್ಲೂ ಕೂಡ ಪಾರ್ಸಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಅಂತದ್ ಯಾವುದೇ ಸಮಸ್ಯೆ ಕೂಡ ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇಲ್ಲ, ಇದು ತಮ್ಮ ಹೆಸರಿನಲ್ಲಿ ಹೋಗಿರೋದ್ರಿಂದ ಇದು ತಮಗ್ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರ. ಅಲ್ಲಿಂದ ಏನು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಪ್ರಕರಣವನ್ನು ವರ್ಗಾವಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಮತ್ತೊಂದು ಕಡೆ CBI ಆಫೀಸರ್ ಅಂತಕ್ಕಂಥವ್ರಿಗೆ ವರ್ಗಾವಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಸೋಗು ಮಾಡ್ತಾರ ಆ ಆನ್ಲೈನ್ ವಂಚಕರು. ಆಮೇಲೆ ಏನಾಗುತ್ತಪ್ಪ ಅಂದ್ರೆ CBI ಅವರ ಹೆಸರಿನಲ್ಲಿ ಇವರನ್ನ ವಿಚಾರಣೆ ಒಳಪಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರ. ಆ ವಿಚಾರಣೆಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಇವರನ್ನ ಗೃಹ ಬಂಧನದಲ್ಲಿ ಇರ್ತಕ್ಕಂಥ ಒಂದು ಕೆಲಸ ಆಗತ್ತು. ಸ್ಕೈಪ್ ಮೂಲಕ ಮಾತಾಡ್ತಾರ, ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಒಳಗ ಮಾತಾಡಿಸಿ ಇವರನ್ನ ಮಾನಸಿಕವಾಗಿ ಹಿಂಸಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರ, ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾರ. ಇದರಿಂದ ತುಂಬಾನೇ ನೋಡ್ಕೊಂಡಿರ್ತಕ್ಕಂಥ ಮಹಿಳೆ ತುಂಬಾ ಸಲ ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥ ಅವಕಾಶವನ್ನು ಕೂಡ ನಾವು ಕಂಡಿರಬಹುದು, ಇಲ್ಲಿ ಕಾಣ್ತೀವಿ. ಆಸ್ಪತ್ರೆಗೆ ದಾಖಲಾದ್ರೂ ಕೂಡ ಆನ್ಲೈನ್ ವಂಚಕರು ಏನ್ ಮಾಡ್ತಾರಪ್ಪ ಅಂದ್ರೆ ಆಸ್ಪತ್ರೆಯಲ್ಲಿ ಆ ಎಮ್ಮನ್ನ ವಿಚಾರಣೆ ಮಾಡಿ ಕೆಟ್ಟು ಸ್ಕೈಪ್ ಮೂಲಕ ವಿಡಿಯೋ ಕಾಲ್ ಮಾಡಿ ತುಂಬಾನೇ ಅವರನ್ನ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ ಕೆಲಸ ಮಾಡ್ತಾರ. ಇದರಿಂದ ಎಲ್ಲಿ ಮಗನ ಮದುವೆಗೆ ತೊಂದರೆ ಆಗಿತ್ತು ಅಂತಕ್ಕಂತ ಒಂದು ಥಿಂಕ್ ಮಾಡೋದ್ರಿಂದ ಆ ಮಹಿಳೆ ತುಂಬಾನೇ ಅವ್ರ ಹತ್ರ ಅಂಗಲಾಸ್ತ ಇಲ್ಲ, ಈ ಕಾರ್ಯಕ್ರಮ ಇರೋದು ಮನೆಯಲ್ಲಿ, ಆ ಮದುವೆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕಂದ್ರು ಕೂಡ ಇಲ್ಲ, ಈ ರೀತಿ ಆಗಿರ್ತಕ್ಕಂಥದ್ದು ನೀವು ಲಾಯರ್ಗೂ ತಿಳಿಸೋಂಗಿಲ್ಲ, ಪೊಲೀಸರಿಗೂ ತಿಳಿಸೋಂಗಿಲ್ಲ, ಕುಟುಂಬಸ್ಥರಿಗೂ ಕೂಡ ತಿಳಿಸೋ ಹಾಗಿಲ್ಲ. ಒಂದ್ ವೇಳೆ ನೀವು ಕುಟುಂಬಸ್ಥರಿಗೆ ತಿಳಿಸಿದ್ದೆ ಆದಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಕುಟುಂಬಸ್ಥರನ್ನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರ ಅಂತ ಭಾವಿಸಿ ಅವ್ರ ಮೇಲೂ ಕೂಡ ಏನೋ ಒಂದು ಅಪರಾಧ ಪ್ರಕರಣವನ್ನ ದಾಖಲಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರ. ಆ ನಂತರ ಏನಾಗುತ್ತಪ್ಪ ಅಂದ್ರೆ ಇದರಿಂದ ಪೊಲೀಸರಿಗೆ ನೀವು ಏನಾದ್ರೂ ಮಾಹಿತಿಯನ್ನು ಕೊಟ್ರು, ಲಾಯರ್ಗೆ ನೀವು ಏನಾದ್ರೂ ಮಾಹಿತಿಯನ್ನು ಕೊಟ್ರೆ ಏನಾಗುತ್ತೋ ನಿಮಗೂ ಕೂಡ ನಿಮ್ಮ ಒಂದು ಭದ್ರತೆಗೆ ಮತ್ತು ನಿಮ್ಮ ಸುರಕ್ಷತೆಗೆ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರ. ಹಂತ ಹಂತವಾಗಿ ಏನಪ್ಪಾ ಅಂದ್ರೆ ಅವರನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಅವರನ್ನ ಏನಪ್ಪಾ ಅಂದ್ರೆ ತುಂಬಾನೇ ವಿಚಾರಣೆ ಹೆಸರಿನಲ್ಲಿ ಹರಾಸ್ಮೆಂಟ್ ಮಾಡ್ತಾರ. ಹರಾಸ್ಮೆಂಟ್ ಮಾಡಿ ಕೆಟ್ಟ ಸಿಕ್ಕಾಪಟ್ಟೆ ನೋವು ಅವನ್ ಪ್ರತಿಯೊಂದನ್ನು ಇದು ಮಾಡಿರ್ತಕ್ಕಂಥ ಮಹಿಳೆ ಖಿನ್ನತೆಗೆ ಜಾರಿರ್ತಕ್ಕಂಥ ಮಹಿಳೆ ಆಸ್ಪತ್ರೆಗೆ ದಾಖಲಿಸ್ತಾಳ. ದಾಖಲಿಸಿದ್ರು ಕೂಡ ಏನಾಗುತ್ತಪ್ಪ ಅಂದ್ರೆ ಆ ಮಹಿಳೆಯನ್ನ ಆಸ್ಪತ್ರೆಯಲ್ಲೂ ಬಿಟ್ಟು ಬಿಡದೆ ಅವರನ್ನ ದುಡ್ಡು ಹಾಕಿಸ್ಕೊಳ್ಳೋದು, ಮತ್ತ ಆ ನಂತರ ನಿಮ್ಮ ದುಡ್ಡನ್ನ ಹೊಳ್ಳಿ ವಾಪಸ್ ಮರಳಿಸ್ತೀವಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸೋಗುತನದ ಆ ಸೋಗಲಾಡಿತನ ಅಂತ ಏನ್ ಕರಿತೀವಲ್ಲ ಅವುಗಳನ್ನು ತೋರಿಸ್ತಕ್ಕಂಥ ಕೆಲಸವನ್ನ ಆನ್ಲೈನ್ ವಂಚಕರು ಮಾಡ್ತಾರ. ಯಾಕಪ್ಪ ಈಗಾಗಲೇ ಹೇಳ್ಬಿಟ್ಟಿರ್ತಾರ ಅವರು, ನೀವು ಲಾಯರ್ಗೆ ಪೊಲೀಸರಿಗೆ ಕುಟುಂಬಸ್ಥರಿಗೆ ತಿಳಿಸಿದ್ರೆ ನಿಮ್ಮ ಭದ್ರತೆಗೆ ಸುರಕ್ಷತೆಗೆ ತೊಂದರೆ ಆಗುತ್ತೋ, ಕುಟುಂಬಸ್ಥರ ಮೇಲೂ ಕೂಡ ನಾವು ಏನು ಇವರಲ್ಲಿ ಈ ಪ್ರಕರಣದ ಭಾಗವಹಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಏನ್ ಮಾಡ್ತೀವಿ, ಅವ್ರನ್ನು ಕೂಡ ಇದರಲ್ಲಿ ದಾಖಲಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಪ್ರಕರಣವನ್ನ ಅಂತ ಹೇಳ್ತಾರ. ಆ ನಂತರ ಪ್ರದೀಪ್ ಸಿಂಗ್ ಮತ್ತು ರಾಹುಲ್ ಯಾದವ್ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರ ಈ ಅಮ್ಮನನ್ನ ಏನ್ ಈ ಮಹಿಳೆ 57 ವರ್ಷದ ಮಹಿಳೆ ಇರ್ತಾರಲ್ಲ ಇವರನ್ನ CBI ಅಧಿಕಾರಿಗಳ ಸೋಗಿನಲ್ಲಿ ವಿಚಾರಣೆಯನ್ನ ಮಾಡ್ತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದೀವಿ.
ಸಿಕ್ಕಾಪಟ್ಟೆ ಅವರಿಗೆ ತೊಂದರೆಯನ್ನ, ಮಾನಸಿಕ ಹಿಂಸೆಯನ್ನ, ದೈಹಿಕವಾಗಿ ಕೂಡ ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಇವರು ಕೊನೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಾರ್ಚ್ 26ರಂದು ವಂಚಕರು ಇವರನ್ನ ಸಂಪರ್ಕದಿಂದ ಕಣ್ಮರೆಯಾಗ್ತಾರ. ಆ ನಂತರ ಇದು ಸೈಬರ್ ಕ್ರೈಮ್ ಅಪರಾಧ ಆಗಿರ್ತಕ್ಕಂಥದ್ದು, ಆ ಡಿಜಿಟಲ್ ಅರೆಸ್ಟ್ಗೆ ನಾನು ಬಲಿಯಾಗಿರ್ತಕ್ಕಂಥದ್ದು ಅಂತ ಮನಗೊಂಡಿರ್ತಕ್ಕಂಥ ಈ ಮಹಿಳೆ ಏನ್ ಮಾಡ್ತಾರಪ್ಪ ಅಂದ್ರೆ ಜೂನ್ 26ರವರೆಗೂ, ಐ ಹೋಪ್ ಜೂನ್ 2025 ಏನು ಜೂನ್ ತಿಂಗಳವರೆಗೂ ಕೂಡ ತನ್ನ ಮಗನ ಮದುವೆ ಆಗೋವರೆಗೂ ಕಾಯ್ದು, ಯಾಕ ಮಗನ ಮದುವೆಗೂ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲವುಗಳನ್ನು ತನ್ನಲ್ಲಿ ಅಂದ್ಕೊಂಡಿರ್ತಕ್ಕಂಥ ಮಹಿಳೆ ಮಗನ ಮದುವೆ ಆದ ನಂತರ ಸೀದಾ ಹೋಗ್ಬಿಟ್ಟು ಸೈಬರ್ ಕ್ರೈಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪ್ರಕರಣವನ್ನು ದಾಖಲಿಸ್ತಾರ. ಅದಕ್ಕೆ ಸಂಬಂಧಪಟ್ಟಂಗ ಪೊಲೀಸರು ಕೂಡ ತಮ್ಮ ಕೆಲಸವನ್ನ ಶುರು ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರಿಗೆ ಇದನ್ನೇ ಹೇಳ್ತಾ ಇರೋದು, ಡಿಜಿಟಲ್ ಅರೆಸ್ಟ್ ಇಂದ ಏನು ಸೈಬರ್ ವಂಚಕರಿಂದ ತಾವು ಹುಷಾರಾಗಿರ್ಬೇಕು, ಜಾಗೃತರಾಗಿರ್ಬೇಕು ಅಂತೇಳಿ ತುಂಬಾನೇ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅವ್ರು ಹೆದರ್ಸ್ತಕ್ಕಂಥ ಹೆದರಿಕೆಗಳಿಗೆ, ಅವ್ರು ಮಾಡ್ತಕ್ಕಂಥ ಕೆಲವೊಂದಿಷ್ಟು ಬೆದರಿಕೆಗಳಿಗೆ ನಾವು ಜನ ಅಂಜಿ ಬಿಟ್ಟು ಕೈಯಲ್ಲಿರ್ತಕ್ಕಂಥ ದುಡ್ಡನ್ನ ಚೆಲ್ತಾ ಇದಾರ, ಕೈಯಲ್ಲಿರ್ತಕ್ಕಂಥ ಹಣವನ್ನ ಕಳ್ಕೊತಾ ಇದಾರ. ಅದರಲ್ಲಿ ಬೆಂಗಳೂರಿನ ಮಹಿಳೆಯು ಕೂಡ 31 ಕೋಟಿ 8 ಕೋಟಿ ರೂಪಾಯಿಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು ತುಂಬಾನೇ ಶೋಚನೀಯವಾಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬಹುದು. ಇಂಥ ಕೆಲವೊಂದಿಷ್ಟು ಸುದ್ದಿಗಳನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ. ನಮಸ್ಕಾರ.